ನಿಮ್ಮೆಲ್ಲರಿಗೆ ಈಸಿ ಇಂಗ್ಲಿಷ್ ಲರ್ನಿಂಗ್ ಚಾನೆಲ್ ಅಲ್ಲಿ ಸ್ವಾಗತ. ಇಂದು ದಿನಾಂಕ ನಾವು ಪ್ರೊನೌನ್ ಮತ್ತು ಅವುಗಳ ಸ್ವರೂಪ ಮತ್ತು ಉಪಯೋಗಗಳು ನೋಡೋಣ. ಪ್ರೊನೌನ್ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಇದಕ್ಕೆ ಅಂತಾರೆ ನೋಡಿದ್ದೇವೆ. ಪ್ರೊನೌನ್ ಸರ್ವನಾಮ ಮತ್ತು ಅವುಗಳ ಸ್ವರೂಪಗಳ ಬಗ್ಗೆ ಟುಡೇ ನಮ್ಮ ಕ್ಲಾಸ್ ಇದೆ. ಸರ್ವನಾಮ ಅಂದ್ರೆ ನಾಮಪದ ಬದಲಾಗಿ ನಾವು ನಾಮಪದಗೆ ವ್ಯಕ್ತಪಡಿಸಲಿಕ್ಕೆ ಬೇರೆ ಯಾವುದೋ ಒಂದು ಶಬ್ದ ಉಪಯೋಗ ಮಾಡುತ್ತೇವೆ, ಅದಕ್ಕೆ ಸರ್ವನಾಮ ಅಂತಾರೆ. ಪ್ರೊನೌನ್ ಇಸ್ ಎ ವರ್ಡ್ ವಿಚ್ ಇಸ್ ಯೂಸ್ ಇನ್ಸ್ಟೆಡ್ ಆಫ್ ಎ ನಾನ್. ಅದು ಸ್ವರೂಪಗಳು ಐ, ವಿ, ಯು, ದೇ, ಹಿ, ಶಿ, ಇಟ್ ಇವುಗಳಿಗೆ ನಾವು ಪ್ರೊನೌನ್ ಅನ್ನುತ್ತೇವೆ. ಐ ಅಂದ್ರೆ ನಾನು, ವಿ ಅಂದ್ರೆ ನಾವು. ಇದು ಈ ಎರಡು ಶಬ್ದಗಳು ಫಸ್ಟ್ ಪರ್ಸನ್ ಅನ್ನುತ್ತಾರೆ. ಫಸ್ಟ್ ಪರ್ಸನ್ ಅಂದ್ರೆ ಏನು? ಸ್ಪೀಕರ್, ಯಾರು ಮಾತಾಡುತ್ತಾರೆ, ಸಂಬೋಧನೆ ಮಾಡುವವರು, ಅವರಿಗೆ ಐ ಅಂಡ್ ವಿ ಫಸ್ಟ್ ಪರ್ಸನ್ ಅನ್ನುತ್ತಾರೆ. ಸೆಕೆಂಡ್ ಯು ಅಂದ್ರೆ ನೀವು ಅಂದ್ರೆ ಸೆಕೆಂಡ್ ಪರ್ಸನ್, ಯಾರಿಗೆ ನಾವು ಸಂಬೋಧನೆ ಮಾಡುತ್ತೇವೆ. ಸಂಬೋಧನೆ ಮಾಡುವವರು ಫಸ್ಟ್ ಪರ್ಸನ್, ಯಾರಿಗೆ ನಾವು ಸಂಬೋಧನೆ ಮಾಡುತ್ತೇವೆ ಆಡಿಯನ್ಸ್ ಆರ್ ಕಾಲ್ಡ್ ಸೆಕೆಂಡ್ ಪರ್ಸನ್. ಲಿಸ್ನರ್, ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಉದಾಹರಣೆ ನಾವು ತಗೋಬಹುದು. ಒಂದು ತರಗತಿ ಇದೆ, ಕ್ಲಾಸ್ ರೂಮ್ ಇದೆ, ಅದರಲ್ಲಿ ಒಬ್ಬ ಶಿಕ್ಷಕರು ಇರುತ್ತಾರೆ ಮತ್ತು ವಿದ್ಯಾರ್ಥಿಗಳು. ಶಿಕ್ಷಕರು ಬೋಧನೆ ನೀಡುತ್ತಾರೆ. ಶಿಕ್ಷಕರಿಗೆ ನಾವು ಇದರಲ್ಲಿ ಫಸ್ಟ್ ಪರ್ಸನ್ ಹೇಳ್ಬಹುದು, ಯಾಕಂದ್ರೆ ಶಿಕ್ಷಕರು ವಿದ್ಯಾರ್ಥಿಗೆ ಸಂಬೋಧನೆ ಮಾಡುತ್ತಾರೆ ಮತ್ತು ವಿದ್ಯಾರ್ಥಿಗಳು ಈ ಶಿಕ್ಷಕರನ್ನ ಮಾತು ಕೇಳುತ್ತಾರೆ. ಕೇಳುವವರಿಗೆ ನಾವು ಸೆಕೆಂಡ್ ಪರ್ಸನ್ ಅನ್ನುತ್ತಾರೆ. ದೇ ಮೀನ್ಸ್ ಅವರು ಅಂಡ್ ಯು ಮೀನ್ಸ್ ನೀವು. ಡಿಪೆಂಡಿಂಗ್ ಅಪಾನ್ ಸಿಚುವೇಶನ್ ಯು ಸಿಂಗ್ಯುಲರ್ನು ಆಗುತ್ತೆ, ಪ್ಲೂರಲ್ನು ಆಗುತ್ತೆ, ಏಕವಚನ ಮತ್ತು ಬಹುವಚನ. ಸಿಂಗ್ಯುಲರ್ ಪರ್ಸನ್ ಇದ್ದಿದ್ರೆ ಯಾರಿಗೆ ನಾವು ಸಂಬೋಧನೆ ಮಾಡುತ್ತೇವೆ ಅದಕ್ಕೆ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಅಂತಾರೆ. ಮೋರ್ ದೆನ್ ಒನ್ ಇದ್ದಿದ್ರೆ ಸೆಕೆಂಡ್ ಪರ್ಸನ್ ಪ್ಲೂರಲ್. ಫಿಮೇಲ್ ಇದ್ದಿದ್ರೆ ಸೆಕೆಂಡ್ ಪರ್ಸನ್ ಫಿಮೇಲ್. ಜೆಂಟ್ಸ್ ಪುರುಷರು ಇದ್ದರೆ ಸೆಕೆಂಡ್ ಪರ್ಸನ್ ಮೇಲ್ ಅಂತಾರೆ. ಅವರು ಅಂದ್ರೆ ಯಾರು? ಥರ್ಡ್ ಪರ್ಸನ್. ಇಲ್ಲಿಂದ ದೇ, ಹಿ, ಶಿ, ಇವು 4 ಶಬ್ದಗಳಿಗೆ ನಾವು ಥರ್ಡ್ ಪರ್ಸನ್ ಅನ್ನುತ್ತೇವೆ. ಯಾಕೆ ಥರ್ಡ್ ಪರ್ಸನ್ ಅಂದ್ರೆ ಯಾರು ಮೊದಲೇ ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂದ್ರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗೆ ಕನ್ಫ್ಯೂಷನ್ ಆಗುತ್ತೆ. ಫಸ್ಟ್ ಪರ್ಸನ್ ಅಂದ್ರೆ ಮೊದಲನೇ ವ್ಯಕ್ತಿ, ಸೆಕೆಂಡ್ ಪರ್ಸನ್ ಅಂದ್ರೆ ಎರಡನೇ ವ್ಯಕ್ತಿ, ಈ ಪ್ರಕಾರ ಆಗುವುದಿಲ್ಲ. ಫಸ್ಟ್ ಪರ್ಸನ್ ಮೀನ್ಸ್ who is the speaker, second person means listener, third person means about whom we are talking. They means ಅವರು ಅಲ್ಲಿ ನಿಂತಿದ್ದಾರೆ. ಮೀನ್ಸ್ ನಾವು ಆ ವ್ಯಕ್ತಿಗಳ ಬಗ್ಗೆ ಮಾತಾಡುತ್ತಾ ಇದ್ದೇವೆ, ಅವರಿಗೆ ನಾವು ಡೈರೆಕ್ಟ್ ಸಂಬೋಧನೆ ಮಾಡುವುದಿಲ್ಲ. ಅವನು ಅಲ್ಲಿ ನಿರೀಕ್ಷಿಸುತ್ತಾನೆ, ಅಂದ್ರೆ ಅವನಿಗೆ ನಾನು ಸಂಬೋಧನೆ ಮಾಡುವುದಿಲ್ಲ. ಅವನು ಸಿಂಗುಲರ್ ಮೇಲ್ ಆಬ್ಸೆಂಟ್. ಸಿಂಗುಲರ್ ಮೇಲ್ ಆಬ್ಸೆಂಟ್ ಮೀನ್ಸ್ ಏನು? ಒಬ್ಬರು ವ್ಯಕ್ತಿ ಯಾರು ಅಬ್ಸೆಂಟ್ ಇದ್ದಾನೆ, ಯಾರಿಗೆ ನಾವು ಸಂಬೋಧನೆ ಮಾಡುವುದಿಲ್ಲ. ಅವಳು ಮೀನ್ಸ್ ಅಂದ್ರೆ ಫಿಮೇಲ್ ಆಬ್ಸೆಂಟ್. ಶಿ ಮೀನ್ಸ್ ಸಿಂಗುಲರ್ ಏಕವಚನ, ಒಬ್ಬರೇ ಹೆಣ್ಣು, ಯಾರಿಗೆ ನಾವು ಸಂಬೋಧನೆ ಮಾಡುವುದಿಲ್ಲ. ಅದು ಅಥವಾ ಇದು ಸಿಂಗುಲರ್ ನ್ಯೂಟರ್ ಜೆಂಡರ್, ಅಂದ್ರೆ ಯಾರು ಮೇಲ್ ಮತ್ತು ಫಿಮೇಲ್ ಇರುವುದಿಲ್ಲ ಅದಕ್ಕೆ ನ್ಯೂಟರ್ ಜೆಂಡರ್ ಅಂತಾರೆ. ಮತ್ತು ಜೀವಿತ ಜಾತಿ ಯಾರಿಗೆ ಬುದ್ಧಿ ಇರುವುದಿಲ್ಲ ಅದಕ್ಕೆ ನ್ಯೂಟರ್ ಜೆಂಡರ್ ಅಂತಾರೆ. ಈ ಪ್ರೊನೌನ್ ಬಗ್ಗೆ ಸರ್ವನಾಮದ ಸ್ವರೂಪ ಮತ್ತು ಅವುಗಳನ್ನ ಉಪಯೋಗ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಅಂದ್ರೆ ಏನು, ನಾವು ಇವತ್ತು ಕಲಿತಿದ್ದೇವೆ. Once again, I would like to explain in English in 2 minutes.
Pronoun is a word which is used instead of a noun. I stands for nanu, first person singular. We stands for now, second first person plural. You new, second person, and a listener. You new stands depending upon the situation, singular, plural, male, female. They, avaru means plural, male, female, absent. They stands for third person, plural, male, female, absent. He, avanu, singular, male, absent. Third person, singular, male, absent. She, avadu, singular, female, absent. It, adu ಅಥವಾ ಇದು singular, neuter gender. Okay, we shall see again in the next video with the new topic. Goodbye.